ನಿಮ್ಮ ಮಾತು ಕೇಳಿದಾಗ ಕಿವಿ ಕೇಳುವುದಿಲ್ಲ, ಹೃದಯ ಕೇಳುತ್ತದೆ. ಮನೆ ನ್ಯಾಯಾಧೀಶರೇ, ಗೌರವಾನ್ವಿತ ಶಿಕ್ಷಕರೇ ಹಾಗೂ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ. ನಾನು ಇಂದು ಭಾಷಣ ಮಾಡಲು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಸಂವಿಧಾನದ ಪ್ರಸ್ತಾವನೆ. ನಮ್ಮ ದೇಶವನ್ನ ಒಂದು ಕೀಗೆ ಅಂತ ಪರಿಗಣಿಸಿದರೆ ನಮ್ಮ ಸಂವಿಧಾನದ ಪ್ರಸ್ತಾವನೆ ಅದರ ಮೊದಲ ಸಾಲು, ಅದರ ಆರಂಭದ ಭಾಗ. ಅಲ್ಲಿ ನಮ್ಮ ರಾಷ್ಟ್ರದ ದಿಕ್ಕು, ನಮ್ಮ ರಾಷ್ಟ್ರದ ದೃಷ್ಟಿ ಹಾಗೂ ನಮ್ಮ ರಾಷ್ಟ್ರದ ಧ್ಯೇಯ ಇವೆಲ್ಲವೂ ಅಡಗಿದೆ. ಇದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನೇ ಹೇಳ್ತಾರೆ. ಈ ಪ್ರಸ್ತಾವನೆಯು ಸಂವಿಧಾನದ ತತ್ವ ಸಾರ ಅಂತ ಒಂದು ಬಿರುದನ್ನು ಕೊಡ್ತಾರೆ. ಹಾಗೆ ಈ ಪೀಠಿಕೆಯು ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಹಾಗೂ ಮಾತೃತ್ವ ಭಾವನೆಯನ್ನ ಇದೆಲ್ಲವನ್ನ ಒಳಗೊಂಡು ದೇಶದ ಪ್ರತಿಯೊಂದು ಜನರಿಗೆ ಕೊಡಲು ಉದ್ದೇಶಿಸಿದೆ. ಪ್ರಸ್ತಾವನೆಯು ಶಾಸಕಾಂಗಗಳಿಗೆ ಮಾರ್ಗದರ್ಶನ ನೀಡುತ್ತದೆ. ಪ್ರಸ್ತಾವನೆ ಸರ್ಕಾರದ ಆಡಳಿತಕ್ಕೆ ದಿಕ್ಸೂಚಿಯಾಗುತ್ತದೆ. ಪ್ರಸ್ತಾವನೆಯು ನಾಗರಿಕರಿಗೆ ಸ್ಫೂರ್ತಿ ನೀಡುತ್ತದೆ. ಈ ಪ್ರಸ್ತಾವನೆಯ ಹಿನ್ನೆಲೆಯನ್ನ ನೋಡೋಣ. ನಮ್ಮ ಭಾರತದ ರಾಜಕೀಯ ವಾತಾವರಣ ಈಗ ಬದಲಾಗ್ತಾ ಇದೆ. ರಾಷ್ಟ್ರೀಯ ಸಂಘಟನೆಗಳ ಹೋರಾಟಗಳು ಕೂಡ ಬದಲಾಗ್ತಾ ಇದೆ. ಅದಕ್ಕೆ ಡಿಸೆಂಬರ್ 13, 1946 ಪಂಡಿತ ಜವಾಹರಲಾಲ್ ನೆಹರು ಅವರು ಲೋಕನಿಷ್ಠ ನಿರ್ಣಯವನ್ನ ಸಂವಿಧಾನ ಸಭೆಯಲ್ಲಿ ಮಂಡಿಸ್ತಾರೆ. ಈ ನಿರ್ಣಯವನ್ನ ಸಂವಿಧಾನದ ಪೀಠಿಕೆಯನ್ನಾಗಿ ಜನವರಿ 22, 1947 ಅಂಗೀಕಾರ ಮಾಡಲಾಗುತ್ತೆ. ಹಾಗೆ ನವೆಂಬರ್ 26, 1949 ಇದನ್ನ ಅಳವಡಿಸಿಕೊಂಡು ಜನವರಿ 26, 1950 ಜಾರಿಗೆ ತರುತ್ತೆ. ಈಗ ನಾನು ಪ್ರಸ್ತಾವನೆಯಲ್ಲಿ ಬರುವ ಎಲ್ಲ ಒಂದು ಪದಗಳ ವಿವರಣೆಯನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ವಿ ದ ಪೀಪಲ್ ಆಫ್ ಇಂಡಿಯಾ. ಇದು ಪೀಠಿಕೆಯ ಪರಮ ಘೋಷಣೆ. ನಾವು ಭಾರತೀಯ ಜನರು ಅಂತ ಒಂದು ಮಾತನ್ನ ಕೇಳಿದಾಗ ನಮ್ಮ ಮೂಳೆ ಮಜ್ಜೆಯಲ್ಲಿ ರಾಷ್ಟ್ರೀಯ ಭಾವ ಹೊಮ್ಮುತ್ತದೆ. ದೇಶದ ಪರಮ ಶಕ್ತಿ ಯಾವ ಸಂಸತ್ತಿನಲ್ಲೂ ಇಲ್ಲ, ಯಾವ ನ್ಯಾಯಾಲಯದಲ್ಲೂ ಇಲ್ಲ, ಅದು ಪ್ರಜೆಗಳ ಕೈಯಲ್ಲಿದೆ. ಎಸ್, ಆಲ್ ದ ಪವರ್ಸ್ ಲೈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಪೀಪಲ್. ಇದು ನಮ್ಮ ರಾಷ್ಟ್ರ ಒಂದು ಸಾರ್ವಭೌಮ ರಾಷ್ಟ್ರ. ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವ ಪರಮ ಅಧಿಕಾರವಿರುವ ರಾಷ್ಟ್ರವನ್ನ ಸಾರ್ವಭೌಮ ರಾಷ್ಟ್ರ ಅಂತ ಕರೀಬಹುದು. ಇತ್ತೀಚೆಗೆ ನಡೆದ ಇರಾಕ್ ಯುದ್ಧದ ಸಮಯದಲ್ಲಿ ನಮ್ಮ ಭಾರತದ ನಿಲುವು ತಟಸ್ಥ. ಅಷ್ಟೇ ಅಲ್ಲದೆ ವಿದೇಶಾಂಗ ನೀತಿಯಲ್ಲಿ ಇಂಡಿಯಾ ಡಿಸೈಡ್ಸ್ ಇಟ್ಸ್ ಓನ್. ಇದೆಲ್ಲವೇ ಸಾರ್ವಭೌಮ ಅಂದ್ರೆ. ಇನ್ನು ಮೂರನೇ ವಿಷಯ ಸಮಾಜವಾದಿ. ನಮ್ಮ ಸಂವಿಧಾನದ 42ನೇ ತಿದ್ದುಪಡಿ ಪ್ರಕಾರ ಅವರು ಪೀಠಿಕೆಗೆ ಸಮಾಜವಾದಿ ಪದವನ್ನ ಸೇರಿಸಬೇಕು. ಇನ್ನು ಈ ಸಮಾಜವಾದಿ ಅಂದ್ರೆ ಏನು ಅಂದ್ರೆ ಸಮಾಜವನ್ನು ಕಟ್ಟುವ ಒಂದು ಚಿಂತನೆ. ಉದಾಹರಣೆಗೆ ಸರ್ಕಾರದ ಯೋಜನೆಗಳು, ರೈತರ ಕಲ್ಯಾಣ, ಉದ್ಯೋಗ ಮೀಸಲಾತಿ, ಬಡವರಿಗೆ ಉಚಿತ ಶಿಕ್ಷಣ, ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಹಾಗೂ ನಮ್ಮಂತಹ ರಸ್ತೆ ಶಾಲೆಗಳು ಸಮಾಜವಾದಿಗೆ ಜೀವಂತ ಉದಾಹರಣೆಗಳು. ನಮ್ಮ ರಾಷ್ಟ್ರ ಒಂದು ಜಾತ್ಯತೀತ ರಾಷ್ಟ್ರ. ನಮ್ಮ ಸಂವಿಧಾನದ 14, 15, 16, 17 ಇದರ ಪ್ರಕಾರ ನಮ್ಮ ಭಾರತ ಒಂದು ಜಾತ್ಯತೀತ ರಾಷ್ಟ್ರ ಅಂತ ಪರಿಗಣಿಸಿದೆ. ಅರ್ಥ ಇಷ್ಟೇ, ಭಾರತ ಯಾವ ರಾಷ್ಟ್ರದ ಪರವೂ ಅಲ್ಲ, ಯಾವ ರಾಷ್ಟ್ರದ ವಿರುದ್ಧವೂ ಅಲ್ಲ. ಭಾರತ ಧರ್ಮದ ವಿಚಾರದಲ್ಲಿ ಧರ್ಮ ನಿರಪೇಕ್ಷ ಭಾವನೆಯನ್ನ ಹೊಂದಿದೆ. ಉದಾಹರಣೆಗೆ ಅಮೆರಿಕ ಒಂದು ಕ್ರಿಶ್ಚಿಯನ್ ರಾಷ್ಟ್ರ, ಶ್ರೀಲಂಕಾ ಒಂದು ಬೌದ್ಧ ರಾಷ್ಟ್ರ, ಪಾಕಿಸ್ತಾನ ಒಂದು ಇಸ್ಲಾಂ ರಾಷ್ಟ್ರ, 2015ರವರೆಗೆ ನೇಪಾಳ ಒಂದು ಹಿಂದೂ ರಾಷ್ಟ್ರ. ಆದರೆ ನಮ್ಮ ಭಾರತ ಒಂದು ಜಾತ್ಯತೀತ ಹಾಗೂ ಧರ್ಮ ನಿರಪೇಕ್ಷ ರಾಷ್ಟ್ರ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಇದಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಧರ್ಮ ನಮ್ಮ ಮನೆಗೆ, ಸಂವಿಧಾನ ನಮ್ಮ ರಾಷ್ಟ್ರಕ್ಕೆ ಅಂತ. ಇನ್ನು ಇತ್ತೀಚೆಗಾಗಿ ಐಶ್ವರ್ಯ ರಾವ್ ಅವರ ಸ್ಪೀಚ್ ತುಂಬಾ ವೈರಲ್ ಆಗ್ತಾ ಇದೆ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, there is only one caste of humanity. There is only one religion of love. There is only one language of heart. And there is only one God omnipresent ಅಂತ. ನೋಡಿ, ಅವರ ಭಾಷೆಯಲ್ಲಿ ಕೂಡ ನಮ್ಮ ಭಾರತ ಒಂದು ಜಾತ್ಯತೀತ ರಾಷ್ಟ್ರದ ಯಾವ ರೀತಿ ಅಂತ ಹೇಳ್ತಾರೆ. ಇನ್ನು ನಮ್ಮ ಭಾರತ ರಾಷ್ಟ್ರ ಒಂದು ಜಾತ್ಯತೀತ ರಾಷ್ಟ್ರ. ಅಂದ್ರೆ ಇಲ್ಲಿ ಉಳಿದ ಯಾವ ರಾಜನಾಗಿ ಆಳ್ವಿಕೆ ಮಾಡಲ್ಲ, ಬದಲಿಗೆ ಜನರಿಂದ ಆಯ್ಕೆಯಾಗಿ ದೇಶದ ಆಡಳಿತವನ್ನ ಮಾಡ್ತಾರೆ. ಉದಾಹರಣೆಗೆ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು. ಇವರ ಜೊತೆ ರಾಮೇಶ್ವರದಿಂದ ರಾಷ್ಟ್ರಪತಿ ಭವನವರೆಗೆ ತಲುಪುತ್ತೆ. ಅಂದ್ರೆ ಅವರು ಕೂಡ ಒಂದು ಬಡ ನಾಯಕನ ಮಗ. ಜನರಿಂದ ಆಯ್ಕೆಯಾಗಿ ಜನರ ರಾಷ್ಟ್ರಪತಿ ಅಂತ ಪ್ರಸಿದ್ಧರಾಗ್ತಾರೆ. ಇನ್ನು ನಮ್ಮ ರಾಷ್ಟ್ರ ಒಂದು ಗಣರಾಜ್ಯವಾದ ರಾಷ್ಟ್ರ. ಅಂದ್ರೆ ಈ ಗಣರಾಜ್ಯವಾದ ರಾಷ್ಟ್ರದಲ್ಲಿ ಜನರಿಂದ ಚುನಾವಣೆಗೊಂಡು ಪ್ರತಿನಿಧಿಗಳು ಆಯ್ಕೆ ಆಗ್ತಾರೆ. ನಮ್ಮ ರಾಷ್ಟ್ರದ ಸರ್ವೋಚ್ಚ ಹುದ್ದೆಯಾಗಿರುವ ರಾಷ್ಟ್ರಪತಿ ಸ್ಥಾನಕ್ಕೆ ನಮ್ಮಲ್ಲಿ ಜನರೇ ಆಯ್ಕೆ ಮಾಡ್ತಾರೆ. ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಜನರೇ ಆಯ್ಕೆ ಮಾಡ್ತಾರೆ. ಆದರೆ ಇಂಗ್ಲೆಂಡ್ ಒಂದು ಪ್ರಜಾಸತ್ತಾತ್ಮಕ ರಾಷ್ಟ್ರ, ಆದರೆ ಗಣರಾಜ್ಯ ರಾಷ್ಟ್ರ ಅಲ್ಲ. ಯಾಕೆಂದ್ರೆ ಇಂಗ್ಲೆಂಡ್ ನಲ್ಲಿ ರಾಷ್ಟ್ರ ಮುಖ್ಯಸ್ಥನ ಸ್ಥಾನಕ್ಕೆ ರಾಜ ಅಥವಾ ರಾಣಿ ಹುದ್ದೆಯನ್ನು ನಿಗದಿಪಡಿಸಿದೆ. ಇದರಿಂದ ಇದು ಒಂದು ಸೀಮಿತ ವಂಶದ ಅಥವಾ ಕುಲಕ್ಕೆ ಸೇರಿದಾಗಿಂದ ಇಂಗ್ಲೆಂಡ್ ಒಂದು ಗಣರಾಜ್ಯ ರಾಷ್ಟ್ರ ಅಲ್ಲ. ಇನ್ನು ಕೆಲವರಲ್ಲಿ ಒಂದು ಪ್ರಶ್ನೆ ನೋಡಬಹುದು,
ನಮ್ಮ ಸಂವಿಧಾನದ ಬೇಡಿಕೆ ನಮ್ಮ ಸಂವಿಧಾನದ ಅಂಗವೇ? ಅದಕ್ಕೆ ಉತ್ತರ ಹೌದು. ಸಂವಿಧಾನದ ಬೇಡಿಕೆ ಸಂವಿಧಾನದ ಅಂಗ. ನಾನು ಇದನ್ನು 2 ಪ್ರಕರಣದೊಂದಿಗೆ ಹೇಳ್ತೀನಿ. 1960 ಬೇರುಬರಿ ಪ್ರಕರಣದ ಪ್ರಕಾರ ಸುಪ್ರೀಂ ಕೋರ್ಟ್ ಹೇಳುತ್ತೆ, ಭಾರತದ ಪ್ರಸ್ತಾವನೆಯ ಸಂವಿಧಾನದ ಅಂಗ ಅಲ್ಲ, ಇದರ ಮುಖಾಂತರ ಯಾವುದೇ ಹಕ್ಕುಗಳನ್ನು ಕೇಳಲು ಸಾಧ್ಯತೆ ಇಲ್ಲ ಅಂತ ಹೇಳುತ್ತೆ. ಆದರೆ ಪ್ರಜಾತಂತ್ರ ಭಾರತದಲ್ಲಿ ಈ ವಿಚಾರ ಚರ್ಚೆಗೆ ದಾರಿ ಮಾಡುತ್ತೆ. ತದನಂತರ 1973ರ ಕೇಶವಾನಂದ ಭಾರತಿ ಪ್ರಕರಣ ವರ್ಸಸ್ ಸ್ಟೇಟ್ ಆಫ್ ಕೇರಳ ಪ್ರಕರಣ ಹೇಳುತ್ತೆ ಅಂದ್ರೆ ಸಂವಿಧಾನದ ಪ್ರಸ್ತಾವನೆ ಸಂವಿಧಾನದ ಅಂಗ, ಇದೊಂದು ಸಂವಿಧಾನದ ಮೂಲ ರಚನೆ, ಇಟ್ ಇಸ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳುತ್ತೆ. ಇದರ ಅನ್ವಯ 1973ರಲ್ಲಿ ಸಂವಿಧಾನದ 42ನೇ ತಿದ್ದುಪಡಿ ಪ್ರಕಾರ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಪದಗಳನ್ನು ಪೂರ್ವ ಪೀಠಿಕೆಗೆ ಸೇರಿಸಲಾಗಿದೆ. ಕೊನೆಯದಾಗಿ ನಾನು ನಿಮ್ಮೆಲ್ಲರಿಗೂ ಹೇಳುವುದೇನೆಂದರೆ, ಕಿಂಗ್ ಇಸ್ ನಾಟ್ ಲಾ, ಲಾ ಇಸ್ ದ ಕಿಂಗ್. ರಾಜನೇ ಕಾನೂನನ್ನ, ಕಾನೂನನ್ನೇ ರಾಜ ಅಂತ ಹೇಳ್ತಾ ನಾನು ಈ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.